ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ, ಜಯ ಭಾರತ, ಜಯ ಭಾರತ, ಜಯ ಭಾರತ. ವೀರ ಸುಭಾಷರ ಜನಸಿದ ನಾಡು, ವೀರ ಸುಭಾಷರ ಜನಸಿದ ನಾಡು, ನಾಡಿನ ಕನಕನ ಬೆಳಗಿನ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ, ಜಯ ಭಾರತ, ಜಯ ಭಾರತ, ಜಯ ಭಾರತ.
ಕಣಗಳಲ್ಲಿ ಬೆಳಗಿನ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ವೀರರಾಣಿ ಚೆನ್ನಮ್ಮ ದೇವರಾಜೆ ಮಲ್ಲಮ್ಮ ವೀರರಾಣಿ ಚೆನ್ನಮ್ಮ ದೇವರಾಜೆ ಮಲ್ಲಮ್ಮ ವೀರಶೂರರಿಗೆ ಜನ್ಮ ಕೊಟ್ಟಳು ವೀರಶೂರರಿಗೆ ಜನ್ಮ ಕೊಟ್ಟಳು ಜನ್ಮ ಕೊಟ್ಟಳು ತಾಯಿ ನಮ್ಮ ನಾಡು ನಾಡಿನ ಕಣ ಕಣಗಳಲ್ಲಿ ಬೆಳಗಿನ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಗ್ರಾಮಮ್ಮ ದೇವಿಗೆ ನಮೋ ನಮೋ ಚಿಲೂರ ಗ್ರಾಮಕ್ಕೆ ನೆಲೆಸಿರುವಂತ ಗ್ರಾಮಮ್ಮ ದೇವಿಗೆ ನಮೋ ನಮೋ ಶ್ರೀ ಗ್ರಾಮಮ್ಮ ದೇವಿಗೆ ನಮೋ ನಮೋ ಶ್ರೀ ಗ್ರಾಮಮ್ಮ ದೇವಿಗೆ ನಮೋ ನಮೋ ನಾಡು ನಾಡಿನ ಕಣಗಳಲ್ಲಿ ಬೆಳಗಿನ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ನಮ್ಮಯ ದೇಶ ಶರಣಂ 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 ದೇವಿ ಕೃಪಾಕರೆ ಪಾಲಿಸುವನ ವರತ ತಾಯಿ ಶ್ರೀ ಗೌರಿ ಪಾಲಿಸುವನ ವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಕೃಪಾಕರೆ ಪಾಲಿಸುವನ ವರತ ತಾಯಿ ಶ್ರೀ ಗೌರಿ ಪಾಲಿಸುವನ ವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಅಮ್ಮ ತಾಯಿ ಉಮಾಮಹೇಶ್ವರಿ ಮಹಾದೇವನ ಸತಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಿ. ಅದೇ ರೀತಿ ಈ ದುಷ್ಟರನ್ನು ಸಂಹರಿಸಲು ಈ ಲೋಕಕ್ಕೆ ಮತ್ತೊಂದು ಸಲ ಅವತರಿಸಿ ಬರಲೇಬೇಕಮ್ಮ ತಾಯಿ. ಯಾಕೆಂದ್ರೆ ಈ ಸಮಾಜದಲ್ಲಿ ಈ ಭೂತಾಯಿ ಸೇವೆ ಹಾಗೂ ಕುರಿ ಸೇವೆ ನಮ್ಮ ಸೇವೆ ಅಂತ
ನಮ್ಮ ರೈತ ಬಾಂಧವರೆಲ್ಲರೂ ಬದುಕುತ್ತಾ ಇದ್ದಾರೆ. ಅವರೆಲ್ಲರನ್ನು ಕಾಪಾಡಬಾರ. ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಮಂಗಳಗೌರಿ ಪೂಜೆಯನ್ನು ಮುಗಿತಿ ಸ್ವಾಮಿ. ಉಮಾ ಮಹೇಶಿ ಪತಿ ಸೇವೆ ಮುಗಿಸಿ ಈ ತಾಯಿಗೆ ನಮಸ್ಕರಿಸಿ ಪೂಜೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದಿದ್ರ. ಬನ್ನಿ ಸ್ವಾಮಿ, ದೇವರಿಗೆ ನಮಸ್ಕಾರ ಮಾಡಿ ಬನ್ನಿ. ಅಮ್ಮ ಗಿರ್ಜಾ ಮಾತಿ, ಗಿರ್ಜಾ ವಾಲ್ಯವನ್ನೆಂದು ಕರೆಸಿಕೊಂಡಿರುವ ಅರುಣಸತಿ, ನಿನಗೆ ನನ್ನ ನಮಸ್ಕಾರಮ್ಮ. ಮರದ ಕೋಗಿಲೆ ಕೂಡು ನಿನಗೂ ಅಮ್ಮ ಅಮ್ಮ ಅಂದೆ ಕೂಗಿ ಆನಂದಿಸುತ್ತಿರುವಾಗ ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೀವಮ್ಮ, ಭಾಗ್ಯವಂತರಾದೀವಿ. ಅನ್ನ ಭೂಮಾತಿ ಅನ್ನ ಕೊಡು ಮಾತಿ ಅಂತ ಹೇಳಿ ಹಗಲಿರುಳು ಮಳಿ ಚಳಿ ಬಿಸಿಲನ್ನದೆ ದುಡಿತಿದ್ದೀವಮ್ಮ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ಇಬ್ಬರದ ಅಣ್ಣತಮ್ಮರನ್ನು ಬೆಳೆಸಿದ್ದೀನಮ್ಮ. ಸದಾ ಎಲ್ಲ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲೇವಾ ತಾಯಿ. ಇದೇನು ಸ್ವಾಮಿ, ಇಂದು ನೀವು ಆಡಿದ ಮಾತಲ್ಲಿ ಸ್ವಲ್ಪ ಏನೋ ಕಠೋರತೆ ಕಂಡು ಬರ್ತಾ ಇದೆಯಲ್ಲ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಗೆ ಕಟ್ಟಿದ್ದಂತೆ. ಈ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ್ ಮಾಡಮ್ಮ ಅಂತ ಬೇಡಿಕೊಂಡೆ. ಅಂದರೆ ಏನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಇದರ ಅರ್ಥ ನೀ ತಿಳಿದು ಬಯಸಿದರೆ ವ್ಯರ್ಥ ನಿನ್ನ ಮಾತು ಅಲ್ಲಗೊಳ್ಳದಲ್ಲಿ ನನಗೆ ಮಾತು ಕೊಡ್ತೀಯ? ಇದೇನು ಸ್ವಾಮಿ, ಇದೇನು ಹೇಳ್ತಾ ಇದ್ದೀರಿ ನೀವು? ಪತಿ ಮಾತನ್ನ ಕೇಳಬೇಕು ಎಂದು ಈ ಸಮಾಜದ ಪುರಾಣದಲ್ಲಿ ಹೇಳಿದ ಮಾತು ಮರ್ತು ಬಿಟ್ಟಿರ್ವ್ಯಾ ನೀವು? ಪತಿ ಮಾತನ್ನು ಪಾಲಿಸಿದವಳು 108 ವೃತ ಮಾಡಿದ್ರೆ ಅವಳು ಸತಿನೇ ಅಲ್ಲ ಎಂದು ಹೇಳಿದ್ರು. ಅದರಂತೆ ನಿಮ್ಮದು ಯಾವುದೇ ಮಾತಾಗ್ಲಿ ಖಂಡಿತವಾಗಿ ನಡೆಸಿಕೊಡ್ತೀನಿ. ಇದು ನಿಮ್ಮ ಪಾದ ಸಾಕ್ಷಿಯಾಗೂ ಎದ್ದೇಳು. ನಿನ್ನ ಮಾತಿನಲ್ಲಿ ನನ್ನ ಹೃದಯದ ಬಡತ ಬದಲಾಯಿಸಿ ಬಿಟ್ಟೆ. ಸುಟ್ಟ ನನ್ನ ದುಮ್ಮರ ಕಣವಾಗಿ ಹೊರ ಹೋಗುವ ರಭಸದ ಭ್ರಮೆಗೆ ಒಡ್ಡನ್ನು ಹಾಕಿದೆ. ಪ್ರತಿ ಉಸಿರಿನಲ್ಲಿ ರಾಮಬಾಣವಾಗಿ ಪ್ರಜ್ವಲಿಸಿ ಇಜ್ವಲ ಭವಿಷ್ಯದ ಮಣಿ ರಾಮರಾಜದ ಗೂಢವಾಯಿತು. ಆ ನನ್ನ ತಮ್ಮ ಬೀರ. ಇದೇನು ಸ್ವಾಮಿ, ಏನಾಯ್ತು? ಬೀರ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ರ, ಏನಾಯ್ತು ಹೇಳ್ರಿ? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡ ನಿಲ್ಲದ ನನ್ನ ಚಿಕ್ಕಮ್ಮ ರೋಗಲೆ ಕಾಯದಿಂದ ಸಾಯುವ ಮುನ್ನ ಈ ಬೀರನ ಕೂಸು ನನ್ನ ಕೈಯಲ್ಲಿ ಕೊಟ್ಟು ಸತ್ತು ಹೋದಳು. ಆ ಕೂಸನನ್ನು ನನ್ನ ಶಕ್ತಿವಂತ ತಮ್ಮನಂತೆ ಬೆಳೆಸಿದ್ದೇನೆ. ಅಂದ್ರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನ ದೇವರ ಸಮನಾಗಿ ನೋಡ್ತಾನೆ. ಅನಾಥ ಮಗ ಅದಾದ ಕಾರಣ ಆಗಿ ಅನಾಥ ಮಗನನ್ನೋದು ನಮ್ಮಿಬ್ಬರು ಹೊರತು ಯಾರಿಗೆ ಗೊತ್ತಾಗಬಾರದು ಮಂಗಳ, ಗೊತ್ತಾಗಬಾರದು. ಆತನನ್ನು ನೀನು ಸ್ವಂತ ಮಗನಂತೆ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ಇದೆಂತ ಮಾತನ್ನ ಆಡ್ತಾ ಇದ್ದೀರಾ ಸ್ವಾಮಿ ನೀವು? ಬೀರ ಅಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ಅವನು ನಿಜವಾಗ್ಲೂ ಶಕ್ತಿಯಲ್ಲಿ ಬೀರನ ಇದ್ದಾನೆ, ವಿದ್ಯೆಯಲ್ಲಿ ಶ್ರೀರಾಮನಂತೆ ಇದ್ದಾನೆ. ಅವನ ಮಾತಂದ್ರೆ ವೇದ ವಾಕ್ಯ ಇದ್ದಂತೆ ನೋಡಿ. ಯಾವುದಕ್ಕೂ ಬೀರನ ಬಗ್ಗೆ ವಿಚಾರ ಮಾಡಬೇಡಿ. ಇನ್ನು ಮುಂದೆ ಅವನು ನನ್ನ ಹೊಟ್ಟೆಲಿ ಹುಟ್ಟಿದ ಸ್ವಂತ ಮಗನಂದು ಹೇಳ್ತಾನೆ. ಇದು ನನ್ನ ರಾಮವಚನವಾಗಿ ಸತ್ಯವಾಗಿ ಹೇಳುತ್ತೇನೆ ಸ್ವಾಮಿ. ಮೆಚ್ಚಿದೆ ಮಂಗಳ, ಮೆಚ್ಚಿದೆ ಮಂಗಳ, ಮೆಚ್ಚಿದೆ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೆ ಹುಚ್ಚನಾಗಿ ಮೆಚ್ಚಿಕೊಂಡು ನನ್ನ ಕೆಚ್ಚದೆ ಹೊಡೆದು ಹೋಗುವಾಗ ರಭಸದೆ ಬೆರಮೆಗೆ ಒಡ್ಡನ್ನು ಹಾಕಿಬಿಟ್ಟಿ ಮಂಗಳ, ಒಡ್ಡನ್ನು ಹಾಕಿಬಿಟ್ಟಿ. ಬಾ, ಇದೇ ಸಂತೋಷದಲ್ಲಿ ಗರಿ ಬಿಚ್ಚಿದೆ ನವಿಲಿನಂತೆ ಆಡಿ ಕುಣಿವಾನನ್ನು ಹೊಂದಿದೆ. ಹಾಗಾದ್ರೆ ಬನ್ನಿರಿ, ಮೆಲ್ಲನೆ ಸೂಸುತ್ತಾ ಮಲ್ಲಿಗೆ ಪರಿಮಳ ಸುಹಿತ ಬೇಗ ಬಂದು ನನ್ನೊಂದಿಗೆ ಗೀತೆ ಹಾಡಬಾರ್ದು. ನನಗಾಗಿ ನನ್ನಲೇ
ಚೆಲುವೆ ಸಿಹಿ ಮತ್ತು ನೀರು ಸಿಹಿ ಮುಂದಿನ
ಅತ್ತಿಗೆ ಬಾ ಸೋದರ, ಕುರಿ ದಡ್ಡಿಲಿಂದ ಈಗ ಬಂದೇನಪ್ಪ. ಹೌದು ಅಣ್ಣ, ದಡ್ಡಿಯ ಕಸ ಹೊಡೆದು ಸಣ್ಣ ಮರಿಗಳ ತಾಯಿಯ ಮನೆಗೆ ಬಿಟ್ಟು ಅವುಗಳಿಗೆ ತಪ್ಪಲ ಹಾಕಿ ಬರುವುದರೊಳಗೆ ಲೇಟ್ ಆಯಿತಣ್ಣ. ಹಾಗಾದ್ರೆ ಬಾ ಮಗ, ಹೊರಗಡೆ ಹೋಗಿ ಕೈಕಾಲು ಮಗ ತೊಳ್ಕೊಂಡು ಉಪ್ಪಿಟ್ಟು ತಿಂದು ಚಾ ಕುಡಿಯಂತಿ ಬಾರಪ್ಪ. ಹಾಗಾದ್ರೆ ಈ ನಿನ್ನ ಬೀರನಿಗೆ ಛಾಯೆನಮ್ಮ. ಈಗ ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತಿನಿಂದ ಈ ವೀರ ಈಗಾಗಲೇ ಒಂದು ಚೆರಿಗೆ ಹಾಲು, ಒಂದು ಬೋಗನಿ ದಾಳದ ನುಚ್ಚನ್ನು ಹೊಡೆದು ಬಂದಿದ್ದಾನೆ. ಅತ್ತಿಗಮ್ಮ, ನಾನಂದರೆ ನಿಮಗೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಈಗ್ಯಾಕೆ ಮಾತಾಡ್ತಿರ್ವಿ? ನೀನಂದ್ರೆ ನನಗೆ ಪಂಚಪ್ರಾಣಪ್ಪ, ಪಂಚಪ್ರಾಣ. ಅದೆಲ್ಲ ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡಿದ್ದೇನನ್ನ. ತಮ್ಮ ಅದು ಅದು ಏಕೆ ತೊದಲಿಸುತ್ತಿರುವೆ ಅಣ್ಣ? ಈಗಾಗಲೇ ಹೇಳಿದರಲ್ಲ, ನಾನಂದರೆ ನಿಮಗೆ ಪಂಚಪ್ರಾಣವೊಂದು ತೆಗೆದುಕೋ ಅಣ್ಣ. 10 ಮರಿ ಮಾರಿದ 10,000 1,00,000 ರೂಪಾಯಿ ಹಣವನ್ನು ಎಂತ ಸಾಧನೆ ಸಹೋದರ ನಿನ್ನದು. ಈ ನನ್ನ ಸಂಸಾರ ನಡೆಯುವುದು ನಿನ್ನ ಕುರಿಮರಿಲಿಂದಪ್ಪ, ನಿನ್ನ ಕುರಿಮರಿಲಿಂದ. ನಾನು ಎಷ್ಟೇ ಹೊರ ಉಳಿಸಿಕೊಂಡು ಬೆಳೆದರಿ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿ ಹೋಯ್ತು ತಮ್ಮ, ಬೆಳೆ ನಾಶವಾಗಿ ಹೋಯ್ತು. ಈ ನೇಗಲೆ ಹೋಗಿ ನೀವೇ ದುಡಿದು ತಂದಿದ್ದು ತಿಂದು ತೇಗಿ ಭೋಗಿ ಆಗಿದ್ದಾನಪ್ಪ, ಭೋಗಿ ಆಗಿದ್ದಾನೆ. ಈ ವರ್ಷಂತೂ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಅಣ್ಣ ಅಣ್ಣ, ನೇಗಲ ಯೋಗಿ ನೀನು ಎಂದು ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರು ಯಾಕಣ್ಣ? ನೇಗಲ ಯೋಗಿ ನೀನೆಂದು ಹೋಗಿ ಅಲ್ಲಣ್ಣ, ನೀನು ನೇಗಲ ಯೋಗಿ. ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಕ್ಕೆ ಉಳಿಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾಯಕವನ್ನ, ನಿನ್ನ ಕಾಯಕ. ಅಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದು ಅರ್ಥನೂ ಗೊತ್ತೇ? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ಗೊತ್ತಿಲ್ಲ ನನ್ನ. ಕೇಳು ಹೇಗೆ ಅರ್ಥವನ್ನು. ಅಂಗಹೀನನಾಗಿ ಅನಾಥರಿಗೆ ತಂದೆಯಾಗಿ ಮೂಗರಿಗೆ ಸಂಗೀತ ಗಾಯನ ಮಾಡಿ ಆ ಗದಗಿನ ಪುಟ್ಟ ರಾಜರು ಗಾನಯೋಗಿ ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಕಲಿಸಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿ ತ್ರಿವಿಧ ಆಸವ ಮಾಡಿ ಸಿದ್ಧಗಂಗಾ ಶ್ರೀ ಗುರುಗಳು ಶಿವಯೋಗಿ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟೆ ಜಪಾಜ್ಞೆ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮೋಸ ಮುದ್ದೆಯನ್ನು, ಈ ಮೋಸ ಶರೀರವನ್ನು ಮಂತ್ರಮಯ ಶರೀರ ಮಾಡಿಸಿದ. ಆಗ ನಾನು ಗುರು ಶ್ರದ್ಧಾನಂದರು ಸಂಚಾರ ಯೋಗಿ ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಲೆ ಸರಿಸಿ ಆಶೆಯನ್ನು ತೇರಿಸಿ ದೇವಗಳಿಲ್ಲದ ಶ್ರೇಷ್ಠನು ಧರಿಸಿ ಸರ್ವಜನಕ್ಕೆ ಬಿಡುವಿಲ್ಲದ ಪ್ರವಚನ ಹೇಳಿ ತ್ರಿವಿಧ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದ ಆ ಶ್ರೀ ಬಿಜಾಪುರ ಸಿದ್ದೇಶ್ವರ ಗುರುಗಳು ಧ್ಯಾನ ಯೋಗಿ. ತಮ್ಮ ಎಂತ ಮಾತುಗಳು ತಮ್ಮ ನೀವು. ಇನ್ನು ಕೇಳಣ್ಣ. ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ನೀನು ಉತ್ತಿ ಎತ್ತಿ ಬೆಳೆದು ಜಗತ್ತಕ್ಕೆ ಅನ್ನ ಹಾಕುವ ನೀನು ಅನ್ನದಾತನನ್ನ. ಅನ್ನದಾತ
ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನು ಮರ್ತು ಬಿಟ್ಟಿನಪ್ಪ, ಜಗವನ್ನು ಮರ್ತು ಬಿಟ್ಟೆ. ಅಣ್ಣ ಅತ್ತಿಗೆ ಏನಿದು ಸಂತೋಷ ಸಂಭ್ರಮ? ಬಾರಪ್ಪ ಮೈದನ, ಚೆನ್ನಾಗಿದ್ಯಾ? ಅಂದ ಹಾಗೆ ನಿನ್ನ ವಿದ್ಯಾಭ್ಯಾಸ, ನಿನ್ನ ಪರೀಕ್ಷೆ ಹೇಗೆ ನಡೀತಾ ಇದೆ? ಅತ್ತಿಗೆ ಡಿಗ್ರಿ ಅಭ್ಯಾಸ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮಾರಿದ ರೊಕ್ಕವಿದೆಯಲ್ಲ, ತಮ್ಮನಿಗೆ ಕೊಟ್ಟು ಬಿಡು. ಹಾ ಸೋದರ, ಎಷ್ಟು ಬೇಕಪ್ಪ ನಿನಗೆ ಹಣವನ್ನು? 25,000 ಕೊಟ್ಟು ಬಿಡಿ ಸಾಕು. ತೆಗೆದುಕೊಪ್ಪ, ಹಣ ಒಂದ ಮೇಲೆ ಹಣದ ಕಡೆ ಗಮನವಿರಲಿ. ಆಯ್ತಣ್ಣ, ಆಯ್ತು. ಸ್ವಾಮಿ, ಈಗ ನಮ್ಮ ಸಂಸಾರ ಆನಂದ ಸಾಗರವಾಗಿ ತೇಲಾಡ್ತಾ ಇದೆ. ಈ ನಮ್ಮ ಆನಂದ ಸಾಗರ ಸಂಸಾರ ಯಾವಾಗಲೂ ನಗು ನಗುತ್ತಿರ್ಬೇಕನ್ನೋದೇ ಆಸೆ ರೀ. ಸರ್ವಾಸ್ತಿ ಬನ್ನಿರಪ್ಪ ಎಲ್ಲರೂ. ಕೂಡಿ ಬಾಳು
ಮಟ್ಟಿಗೆ ಪ್ರಸಾದ ಸ್ವೀಕರಿಸಿದ್ರಾಯ್ತು. ಶ್ರೀಮಂತದ ದರ್ಪದಿಂದ ಸರ್ವ ಸಾಮ್ರಾಜ್ಯವನ್ನು ಕಟ್ಟಿ ಕೋಟ್ಯಾಂತರ ಲೋಕವನ್ನು ಕಟ್ಟಬೇಕೆಂದು ಆಟ ಆಟ ತೊಟ್ಟು ನಿಂತಿದ್ದಾನೆ ಈ ಮನೋರ. ಈ ಮನೋರನ ಮನೆ ದೋಷದಂತೆ ಹರಿದಾದು ಹೋಗುತ್ತಿದೆಯಲ್ಲ. ಸಿಂಗಾರದ ಸೊಬಗು ಪುಷ್ಪ ಲಕ್ಷ್ಮಿ ಅಂತ ಹರಿದಾದು ಹೋಗುತ್ತಿದೆಯಲ್ಲ ಈ ಮನೋರನ ಮನಸ್ಸು. ಯಾವ ಮತ್ತಿನಲ್ಲಿ ಕೆತ್ತಿ ಕಳಿಸಿರಬೇಕು ಅವಳ ರೂಪವನ್ನು ಬ್ರಹ್ಮ ಏನವಳ ಕಂಠದ ಮಾಧುರ್ಯ, ಅವಳ ಸೊಂಟದ ಸೌಂದರ್ಯ, ಆಡಿ ಕುಣಿದಾಗ ಕುಪ್ಪಳಿಸಿ ನಗುವ ಅವಳ ಕೆಂಪಾದ ತುಟಿ, ಅವಳ ಯೌವನದ ಸೌಂದರ್ಯಕ್ಕೆ ಮುತ್ತಿಟ್ಟು ಹುಚ್ಚನಾಗಿ ಎಚ್ಚರ ತಪ್ಪಿ ಹೋಗಿದ್ದಾನೆ ಈ ಮನೋರ. ಲಕ್ಷ್ಮಿ, ನನಗಾಗಿ ನಾವು ತರಿಸಿ ಬಂದಿರುವ ಸಿಂಗಾರದ ಶಿಲೆ ನಾನು ಭಂಗಿ ರೂಪದಲ್ಲಿ ದಿನನಿತ್ಯ ನನ್ನ ಕಣ್ಮುಂದೆ ಕಾಣುವ ನಿನ್ನ ಗಲ್ಲವನ್ನು ಚುಂಬಿಸಿ ಶಂಭೋಲಿಂಗನ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿವನ್ನು ಕಟ್ಟಿ
ನಿನ್ನನ್ನು ನನ್ನ ಪಟ್ಟದ ರಾಣಿಯಾಗಿ ಸ್ವೀಕರಿಸಿ ನನ್ನ ರತ್ನದ ಸಿಂಹಾಸನದ ಮೇಲೆ ಕುಂದರಿಸಿ ನಾನು ಈ ಭವನದಲ್ಲಿ ನಕ್ಕು ನಲಿಯದಿದ್ದರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ. ಲಕ್ಷ್ಮೀ ಪುತ್ರ ಮನೋಹರನೇ ಅಲ್ಲ. ಅರ 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 ಅರವಂತುವರ ನತ್ತರ ಶರಣೆಂದು ಹೇಳಿದರೆ ಅವರು ಇಲ್ಲದವರ ಏನೊಂದುವರ ಕೊಟ್ಟ. ತ್ಯಾಗಿಗೆ ಭಕ್ತಿ ಕೊಟ್ಟ, ಭೂಮಿಗೆ ಶಕ್ತಿ ಕೊಟ್ಟ. ನನಗೇನು ವರ ಕೊಟ್ಟು ಅರ ನೀನು ಕಲ್ಲಿನ ಗರ್ಭದ ಗುಡಿಯಲ್ಲಿ ಕಲ್ಲಾಗಿ ಕೂತವನಾದ್ರೆ ನಾನು ತಾಯಿಯ ಗರ್ಭದಲ್ಲಿ ಜನಿಸಿದವನು. ಈ ಭೂಮಿ ಮೇಲೆ ಹೆಣ್ಣನ್ನು ಸೃಷ್ಟಿ ಮಾಡಿದೆ, ಅವಳಿಗೆ ಆದಿಶಕ್ತಿ ಮಹಾಶಕ್ತಿ ಎಂದು ಹೆಸರಿಟ್ಟು ಕರೆದೆ. ಅವಳಿಂದ ಜನನ, ಅವಳೋಸ್ಕರ ಮರಣ. ನೀನು ಮಶಾನದಲ್ಲಿ ಮೈ ತುಂಬ ಬೂದಿಯನ್ನು ಬಡಿದುಕೊಂಡು ರುದ್ರ ಅವತಾರ ತಾಳವ್ ನೀನಾದ್ರೆ ಮೃತ್ಯುನ್ ಜೊತೆ ಆಟ ಆಡಿ ಮೃತ್ಯುಂಜಯನ ಗೆದ್ದವನು ಈ ಎಂಟದಿ ಬಂಟ ಮೇರನ ಮನೋಹರನೇ ನಯೇ. ದುಡ್ಡಿನ್ಯಾಗ ದೊಡ್ಡವ ಈ ಮನೋಹರ, ಸ್ವಚ್ಛನ್ಯಾಗಂತೂ ದೊಡ್ಡವ ಈ ಮನೋಹರ. ನನ್ನ ಶತ್ರುಗಳಿಗೆ ಉರ್ಸಕ್ಕಂತೇಳಿ ಸದಾ ಸಿದ್ಧಾಗಿ ನಿಂತವನೆ ಈ ಮನೋಹರ. ಮತ್ತೆ ಬರ್ತೀನಿ, ಬರ್ತಾನೆ ಇರ್ತೀನಿ, ನೀನು ಉರ್ತಾನೆ ಇರೋ.